ನಮಸ್ತೆ ಅಮ್ಮ. ಅಪ್ಪ ನಿಮ್ ಹೆಸರು? ನಮ್ಮ ಹೆಸರು ಬಸಪ್ಪ ಅಂತ. ಅಪ್ಪ ಎಲ್ಲಿಂದ ಬಂದ್ರಿ? ನಾವು ಯರಗೇರಿಯಿಂದ ಬರ್ತಾ ಇದ್ವಿ. ಯರಗೇರಿಯಿಂದ ಬಂದ್ರಿ. ಈ ಕ್ಯೂರ್ ಲೈಫ್ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು? ಆ ಕೆಳಗಡೆ ನಾವು ಮಾರ್ಕೆಟ್ ಹೋಗಿ ಬರೋ ಮುಂದೆ ಅವ್ರ ಒಂದು ಇದನ್ನ ಕೊಟ್ಟಿದ್ರು ಪಾಂಪ್ಲೆಟ್ಸ್. ಅದನ್ನ ನೋಡಿ ನಂತರ ಮರು ದಿವಸನೇ ಬಂದು ಜಾಯ್ನ್ ಆದ್ರೆ. ನಿನ್ಗೆ ಏನ್ ಪ್ರಾಬ್ಲಮ್ಸ್ ಇತ್ತು? ನನಗ ಇಲ್ಲಿ ಪೇನ್ಸ್, ಬ್ಯಾಕ್ ಪೇನು ಈ ಸೈಡು, ಆ ನಂತರ ಥೈರಾಯ್ಡ್ ಇಲ್ಲ, ನನಗೆ ಶುಗರ್ ಇದೆ. ನಮ್ಮ ಮನೆಗೆ ಹೆಣ್ಮಕ್ಳಿಗೂ ಶುಗರ್ ಇದೆ. 380 ಇತ್ತು ಅವ್ರಿಗೆ. ಇವಾಗ ಇಲ್ಲಿ ಬರಕತ್ತಿಂದ ಒಂದು 17 ದಿವಸದಲ್ಲಿ ಬರೀ 80 ಆಗಿದೆ ಶುಗರ್. ಬಹಳ ಲೋ ಆಗಿದೆ, ಅದು ಅಂದ್ರೆ ಕಡಿಮೆ ಆಗಿದೆ. ಬಟ್ ಈಗ ನಾವೇನ್ ಮಾಡಿ ಸ್ವಲ್ಪ ಸ್ವೀಟ್ ಏನಾದ್ರು ತಿಂದ್ರೆ ಕಡಿಮೆ ಆಗ್ಬೋದು. ಮತ್ತೆ ಸ್ವಲ್ಪ ಇದು ಆಗ್ತದ, 120 ತನ ಇದೆ ಇವಾಗ. ಅಪ್ಪ ನಿಮಗೆ ಸರ್ವಿಕಲ್ ಪ್ರಾಬ್ಲಮ್ಸ್ ಇತ್ತಲ್ಲ, ಎಷ್ಟು ವರ್ಷದಿಂದ ಇತ್ತು? 3 ವರ್ಷದಿಂದ ಇತ್ತು. ನಾ ಎಲ್ಲಿ ಡಾಕ್ಟರ್ ತೋರಿಸಿದಿಲ್ಲ, ಇಲ್ಲೇ ಬಂದೇ ಜಾಯ್ನ್ ಆಗಿರೋದು ಫಸ್ಟ್. ಇಲ್ಲಿ ಬಂದ್ಮೇಲೆ ನಿಮ್ಗೆ ಎಷ್ಟು ದಿವಸಕ್ಕೆ ಗುಣ ಆಯ್ತು? ನನಗೆ 16-17 ದಿನಕ್ಕೆ 5 ಡೇಸ್ ನಲ್ಲಿ ಇದು ಕಡಿಮೆ ಆಯ್ತು. ಬ್ಯಾಕ್ ಪೇನ್ ಇದೆಯಲ್ಲ, ಇವಾಗ ಕಡಿಮೆ ಆಗ್ತಾ ಇತ್ತು. ಅದನ್ನು ಬ್ಯಾಕ್ ಪೇನ್ ಕಡಿಮೆ ಆಗ್ತಾ ಇತ್ತು. ಮೊದ್ಲೇನೆ ಮೆಡಿಸಿನ್ ನುಂಗ್ತಿದ್ರಪ್ಪ? ಇಲ್ಲ, ಮೆಡಿಸಿನ್ ಶುಗರ್ಗೆ ಮಾತ್ರ 1 ಟ್ಯಾಬ್ಲೆಟ್ ತಗೊಂತಿದ್ದೆ ನಾನು. ಆನಂತರ ಇನ್ನೊಬ್ಬ ಡಾಕ್ಟರ್ 2 ಹೇಳಿದ್ರು. ಮತ್ತೆ ತೋರಿಸಿಲ್ಲ ನಾನು ಇನ್ನು ಡಾಕ್ಟರ್ಗೆ. ಬಟ್ ಹೆಣ್ಮಕ್ಳಿಗೆ ತೋರಿಸಿದಾಗ ಗೊತ್ತಾಗ್ಯದ ನನಗೆ 380 ಇದ್ದು ಬರೀ 80 ಆಗಿದೆ. ಅದು ಕಡಿಮೆ ಆಗ್ತದ. ಕಂಟಿನ್ಯೂ ಬರ್ಬೇಕು ನಾವು. ಇರ್ತಾವ ನಮ್ಮ ಏನ ಮನೆಯ ಕೆಲಸ, ಒಳ್ಳೇದು ಕೆಟ್ಟದ್ದು ಇರ್ತಾವ. ಅಂತ ಟೈಮಿಗೆ ಅನಿವಾರ್ಯ ಹೋಗ್ಬೇಕಾಗ್ತದೆ. ಉಳಿಕೆ ಟೈಮ್ನಾಗ ಮಾತ್ರ ರೆಗ್ಯುಲರ್ ಆಗಿ ಬಂದ್ರೆ ಎಲ್ಲಾನು ನಿಮ್ಮ ಏನ್ ರೋಗಗಳು ಎಲ್ಲ ಕಡಿಮೆ ಆಗ್ತದೆ. ಅದ್ರಾಗ ಏನ್ ಡೌಟೇ ಇಲ್ಲ. ಕ್ಯೂರ್ ಲೈಫ್ ಬಂದ್ಮೇಲೆ ಥೆರಪಿ ಯೂಸ್ ಮಾಡ್ತಿದ್ರಿ, ನಿಮ್ಗೆ ಏನಾದ್ರು ಇಂಪ್ರೂವ್ಮೆಂಟ್ ಆಯ್ತಾ? ಅಂದ್ರೆ ಅಂತವ್ ಏನು ಅನ್ಸಿಲ್ಲ. ಸ್ವಲ್ಪ ಏನಂದ್ರೆ ಮೈ ಕೈ ನೋವು ಅನಿಸ್ತಿತ್ತು. ಒಂದ್ 3-4 ದಿವಸ ಆನಂತರ ಮೈ ಕೈ ನೋವು ಜಾಸ್ತಿ ಆಗ್ತಿತ್ತು. ಆನಂತರ ಈಗೆಲ್ಲ ನಾರ್ಮಲ್. ಅಮ್ಮನಿಗೆ ಏನ್ ತರ ಪ್ರಾಬ್ಲಮ್ಸ್ ಕಾಣಲಿಲ್ಲ? ಇಲ್ಲ, ಅಮ್ಮಗನು ಆರಾಮ್. ಥೈರಾಯ್ಡ್ ಇದೆ ಅಮ್ಮಗ. ಸುಮಾರು ಒಂದು 10-12 ವರ್ಷದಿಂದ ಇದೆ. 12 ವರ್ಷದಿಂದ ಶುಗರ್ನೇ ಇದೆ. ಇಲ್ಲಿ ಬಂದ ನಂತರ ಎಲ್ಲ ಕಡಿಮೆ ಆಗಿರೋದು. ಅಪ್ಪ ನಿಮ್ಗೆ ಏನ್ ಅನಿಸ್ತಿದೆ ಕ್ಯೂರ್ ಲೈಫ್ ಬಗ್ಗೆ? ಖುಷಿ ಆಗ್ತಿದ್ಯಾ? ಖುಷಿ ಅಂದ್ರೆ ದಿವಸ ಡೈಲಿ ಬರ್ತೀವಿ ನಾವು. ನೀವ್ ಯಾವ ತರ ಇಲ್ಲಿ ತಗೊಂತೀರಿ ಥೆರಪಿ, ನಾವು ತಗೊಂತೀವಿ. ಆ ನಂತರ ವೈಬ್ರೇಷನ್ ಇದೆ, ಅದು ಕಾಲ್ ಒಳಗಡೆ ಏನಾದ್ರು ಪೇನ್ಸ್ ಇವೆಲ್ಲ ಇದ್ರೆ ಅವೆಲ್ಲ ಕಡಿಮೆ ಆಗ್ತಾವ. ಇವೆಲ್ಲ ಮಾಡೋದ್ರಿಂದ ನಮಗೂ ಆರಾಮು, ನಿಮಗೂ ಆರಾಮ ಇರ್ತಾವ. ಅಂದ್ರೆ ಡೈಲಿ ಬಂದು ತಗೋಬೇಕು ಅದನ್ನೆಲ್ಲ. ಯಾಕಂದ್ರೆ ನೆಗ್ಲೆಕ್ಟ್ ಮಾಡೋದು, ಕೆಲವು ಮಂದಿ ಏನೇನೋ ಅನ್ಕೊಂತ ಇರ್ತಾರ, ಅವೆಲ್ಲ ಸುಳ್ಳು. ಯಾಕಂದ್ರೆ ನಮ್ಮ ಮನಸ್ಸಿಗೆ ತೃಪ್ತಿ ಆಗ್ಯದ ಅಂದ್ರೆ ನಾವು ಬರ್ಬೇಕು. ನಮ್ಮ ಸಂತೋಷ ಅಲ್ಲ, ನಮ್ಮ ಆರೋಗ್ಯ, ಅದನ್ನ ಕಾಪಾಡ್ಕೋಬೇಕು ನಾವೆಲ್ಲರೂ. ಸರಿ ಅಪ್ಪ, ಇವಾಗ ಇದಕ್ಕಿಂತ ಬರೋದಕ್ಕಿಂತ ಮುಂಚೆ ನೀವೇನ್ ಖರ್ಚು ಮಾಡಿದಿಲ್ಲ, ಓಕೆ. ಅಮ್ಮನಿಗೆ ಎಷ್ಟು ಖರ್ಚು ಮಾಡಿದ್ದೀರಾ? ಅಮ್ಮನಿಗೆ ಜಾಸ್ತಿ ಮಾಡಿದ್ವಿ. ಸುಮಾರು ಒಂದು 2-2.5 ಲಕ್ಷ ಖರ್ಚು ಮಾಡಿರ್ಬೋದು ನಾವು. ಅಂದ್ರೆ ಗುಣ ಆಗಿರ್ಲಿಲ್ಲ? ನಾರ್ಮಲ್ ಆರಾಮ ಅದಾರ ಇವಾಗ. ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಬಂದಿಂದ ಸ್ವಲ್ಪ ಮನುಷ್ಯ ಫ್ಯಾಟ್ ಆಗ್ತಾ ಇದೆ. ನನಗೆ ಇವತ್ತಾದಂತ ಅನುಭವ. ಈಗಾಗಲೇ ಮನ್ಯಾಗ ಹೇಳಿದೆ ನಾನು, ಸ್ವಲ್ಪ ನಾನು ಬಹಳ ತೆಳ್ಳಗಿದ್ದೆ. ನಾವು ಈಗ ಸ್ವಲ್ಪ ಫ್ಯಾಟ್ ಕಾಣಿಸ್ತಾನೆ, ದಪ್ಪ ಕಾಣಿಸ್ತದೆ. ಓಕೆ ಅಪ್ಪ. ಇನ್ನೊಂದ್ ಏನಂದ್ರೆ ಇವಾಗ ನೀವ್ ಬರ್ತಾ ಇದ್ರ, ನಿಮ್ ಮಕ್ಕಳು ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ, ಏತಕ್ಕೋಸ್ಕರ ನೀವು ಮ್ಯಾಟ್ ಅನ್ನು ತಗೊಂಡ್ರಿ? ಎಲ್ಲರಿಗೂ ಅನುಕೂಲ ಆಗ್ತದೆ ಮನ್ಯಾಗಿದ್ರೆ. ಅದೇ ಉದ್ದೇಶದಿಂದ 1,25,000 ಕೊಟ್ಟು ನಾನು ಮ್ಯಾಟ್ ತಗೊಂಡೆ. ಯಾಕಂದ್ರೆ ಈಗ ಆಫರ್ ಇದೆ ಹೇಳಿದ್ರು ಸರ್, ಆಫರ್ ಇದೆ ಸರ್ ತಗೊಂಡು ಎಲ್ಲ ಅಮೌಂಟ್ ಕಟ್ಟೀನಿ. ನಂದು ಮುಂದಿನ ತಿಂಗಳ 15ನೇ ತಾರೀಕಿನೊಳಗಾಗಿ ಬರ್ತದೆ, ಮ್ಯಾಟನ್ನು ಬರ್ತದೆ. ಅಲ್ಲ, ನಮ್ಮ ಆರೋಗ್ಯಕ್ಕಾಗೆಲ್ಲ ಮಾಡ್ತಾ ಇರೋದು ನಾವು, ಮಂದಿಗೆ ಏನಲ್ಲಲ್ಲ. ಎಲ್ಲೇ ಈಗ ನಾವು ಆಸ್ಪತ್ರೆಗೆ ಬಂದು 2,000, 2,500, 3,000 ಹಾಕಿ ಬರ್ತೀವಿ. ಇದು ಒಂದ್ಸಲ ಖರೀದಿ ಮಾಡಿಬಿಟ್ರೆ ಶಾಶ್ವತವಾಗಿ ಮನೆಯಲ್ಲಿ ಇರ್ತಾವೆ. ಅದಕ್ಕಾಗಿ ಅದನ್ನ ಖರೀದಿ ಮಾಡೋದು. ಆನಂತರ ಮನೆಯಲ್ಲಿ ಎಲ್ಲರ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯರು ಎಲ್ಲರಿಗೂ ಯೂಸ್ ಆಗ್ತದೆ. ಆ ಒಂದು ಉದ್ದೇಶಕ್ಕೆ ತಗೊಂಡಿರು. ಇವ್ರಿಗೆಲ್ಲ ಕುಂತಿರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಗೆ ಎಲ್ಲರಿಗೂ ಏನ್ ಹೇಳೋದಂದ್ರೆ, ಈಗ ನನಗಂತೂ ನನ್ಗೆ ಏನಿದೆ ಅನುಭವ ಎಲ್ಲ ಹೇಳಿ ನಿಮ್ಗೆ. ಏನೇನು ಆರಾಮಾಗಿದೆ, ಮನೇಲಿ ಹೆಣ್ಮಕ್ಳಿಗೆ ಏನ್ ಆರಾಮಾಗಿದೆ ಅನ್ನೋದು. ನೀವು ರೆಗ್ಯುಲರ್ ಆಗಿ ಬಂದ್ರೆ ನಿಮ್ಮದು ಏನೇನ್ ಸಮಸ್ಯೆಗಳವ ನಿಮ್ಗೆ ಗೊತ್ತಿರ್ತಾವ. ಅವೆಲ್ಲನೂ ಆರಾಮಾಗೋದ್ರಲ್ಲಿ ಏನು ಸಂದೇಶನೇ ಇಲ್ಲ. ಮನುಷ್ಯನಲ್ಲಿ ಇರ್ತದ, ಕಡಿಮೆ ಆಗ್ತದ ಇಲ್ಲ, ಅದು ಏನು ಇಟ್ಕೋಬೇಡ. ಖಂಡಿತವಾಗಿ ನೀವೆಲ್ಲರೂ ಆರಾಮಾಗ್ತೇನೆ ಅಂತ ಹೇಳ್ತಾರೆ ಇಷ್ಟಪಡೋದು.